ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನದಂದು ನಿದ್ರಿಸಬೇಡ ಏಳು ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯೇ, ನಿದ್ರಿಸಬೇಡ ಏಳು ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸುವನಾಗಿದ್ದೇನೆ ತಂದೆಯೇ. ಆಮೇಲೆ ನಿದ್ರಿಸಬೇಡ ಏಳು. ಇದೇನು ನಿದ್ದೆ ಮಾಡುತ್ತಿ, ಎದ್ದು ನಿನ್ನ ದೇವರಿಗೆ ಮೊರೆಯಿಡು. ಯೋನ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಈ ಒಂದು ಘಟನೆ ಹಡಗಿನಲ್ಲಿ ನಡೆಯುವುದಾಗಿದೆ. ಪ್ರಾರ್ಥನೆ ಮಾಡಿದ ಇಕ್ಕಟ್ಟಿನ ಸಮಯದಲ್ಲಿ ಕರ್ತನ ಪ್ರವಾದಿಯಾದ ಯೋನಾನನ್ನ ತಟ್ಟಿ ಎಬ್ಬಿಸಿದ ಹಡಗಿನ ಯಜಮಾನನು ಹೇಳಿದ ಮಾತು ಆಗಿದೆ. ಇದನ್ನ ಚಿಂತನೆ ಮಾಡಿ ನೋಡಿರಿ. ಕರ್ತನ ಪ್ರವಾದಿ ನಿದ್ದೆ ಮಾಡುತ್ತಿದ್ದಾನೆ. ಆದರೆ ದೇವರನ್ನ ಅರಿಯದ ಅನ್ಯನು ಪ್ರಾರ್ಥನೆಯ ಅವಶ್ಯಕತೆಯನ್ನ ಅವನಿಗೆ ತಿಳಿಯ ಹೇಳುತ್ತಾನೆ. ದೇವರಿಗೆ ಮೊರೆ ಇಟ್ಟರೆ ಬಿರುಗಾಳಿ ನಿಂತು ಸಮುದ್ರದ ಅಲ್ಲಕಲ್ಲೋಲಗಳು ಅಡಗುವುದೆಂದು ಆ ಹಡಗಿನ ಯಜಮಾನನು ಅರತಿದ್ದನು. ಇಂದು ಅನ್ಯ ಜನರು ಮುಂಜಾನೆಯಲ್ಲಿ ಎದ್ದು ತಾವು ಪೂಜಿಸುವ ದೇವರನ್ನ ಹುಡುಕುತ್ತಾರೆ. ಆ ರೀತಿ ಎಲ್ಲ ಧರ್ಮೀಯರು ಮುಂಜಾನೆ ದೇವರನ್ನ ಹುಡುಕುವಾಗ ಕ್ರೈಸ್ತರು ದೇವ ಜನರು ಕಾರಣಗಳನ್ನ ಹೇಳಿಕೊಂಡು ಹೆಚ್ಚು ಕಾಲ ನಿದ್ದೆ ಮಾಡುವುದು ನ್ಯಾಯವೇ? ಪ್ರಾರ್ಥನೆ ಮಾಡಬೇಕೆಂದು ಕರ್ತನು ಆತನ ಮಕ್ಕಳಿಗೆ ಒತ್ತಾಯ ಮಾಡಿದ್ದಾನಲ್ಲವೇ? ನಿಮ್ಮ ನೀತಿಯು ಶಾಸ್ತ್ರಿಗಳ ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ಮತ್ತಾಯ 5ನೇ ಅಧ್ಯಾಯ 20ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ತಾನು ಕ್ರಿಸ್ತನ ಸೇವೆಯಲ್ಲಿ ಅನುಭವಿಸಿದ ಕಷ್ಟಗಳನ್ನ 2ನೇ ಕೊರಿಂಥ 11:26-27ರಲ್ಲಿ ಪಟ್ಟಿಯಾಗಿ ಹೇಳುವುದನ್ನು ನೋಡುತ್ತೇವೆ. ಹಸಿವೆ ಬಾಯಾರಿಕೆಗಳನ್ನು ಅನುಭವಿಸಿ ವಸ್ತ್ರವಿಲ್ಲದಿದ್ದು ಆತನನ್ನು ಸೇವಿಸಿದ್ದೇನೆ ಎನ್ನುತ್ತಾನೆ. ಸಭೆಗಳ ವಿಷಯವಾದ ಚಿಂತೆ ಪೀಡಿಸುತ್ತದೆ ಎನ್ನುತ್ತಾನೆ. ಆದರೂ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದಾನೆ. ಫಿಲಿಪ್ಪ 4:13ರಲ್ಲಿ ಹೇಳುವುದಾಗಿದೆ. ಇಂಥ ಎಲ್ಲ ಇಕ್ಕಟ್ಟುಗಳಲ್ಲಿಯೂ ಆತನು ಎಚ್ಚರವಾಗಿದ್ದು ಪ್ರಾರ್ಥಿಸುವನಾಗಿದ್ದಾನೆ. ಆದರೆ ನಿದ್ರೆಯಲ್ಲಿರುವ ಯೋನನನ್ನ ನೋಡಿರಿ. ಅವನಿಗೆ ನಿನೆವೆಯನ್ನ ಕುರಿತು ಭಾರವಾಗಲಿ ಕರ್ತನ ಮಾತಿಗೆ ವಿಧೇಯತಾಗಲಿ ಇರಲಿಲ್ಲ. ದೇವ ಮಕ್ಕಳೇ, ಇಂದು ದೇವರಾತ್ಮನು ನಿಮ್ಮನ್ನು ತಟ್ಟಿ ಎಬ್ಬಿಸುತ್ತಿದ್ದಾನೆ. ಸೋತು ಹೋಗದೆ, ಪ್ರಾರ್ಥನೆಯಲ್ಲಿ ಬಳಲಿ ಹೋಗದೆ, ಎಲ್ಲವೂ ನಮಗೆ ವಿರೋಧವಾಗಿಯೇ ಇದೆಯಲ್ಲ ಎಂದು ನೊಂದುಕೊಳ್ಳದೆ, ಕಾಣುವ ಕರ್ತನು ಪ್ರಾರ್ಥನೆಯನ್ನ ಕೇಳಿ ಉತ್ತರ ಕೊಡುವಾತನು ಎಂದು ನಂಬಿ ಪ್ರಾರ್ಥನೆ ಮಾಡುವವರಾಗಿ ಇರೋಣ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡಿ ಪವಿತ್ರಾತ್ಮದವರಲ್ಲಿ ನಿಮಗೆ ಹಕ್ಕು ಅನುಗ್ರಹಿಸಲಿ ಎಂದು ಕರ್ತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಆಮೇನ್. ಪ್ರೈಸ್ ದ ಲಾರ್ಡ್.